ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿಯಾ ಭಾವನ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಹಳ್ಳಿ ಸ್ಟೈಲ್ನಲ್ಲಿ ಹುಳುಸೊಪ್ಪು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಮಿಕ್ಸ್ ಕಾಳುಗಳನ್ನು ತಗೊಂಡಿದ್ದೀನಿ. ನಿಮಗೆ ಯಾವ ಯಾವ ಕಾಳು ಬೇಕೋ ಅದನ್ನು ಹಾಕ್ಕೋಬೋದು. ಈ ಕಾಳುಗಳನ್ನು ಒಂದಿನ ಮುಂಚೆನೇ ತೊಳೆದಿಟ್ಕೊಂಡು ನೆನೆ ಹಾಕಿ ಇಟ್ಕೋಬೇಕು. ಓವರ್ನೈಟ್ ಕೂಡ ನೆನೆಸಿದ್ರೂ ಪರವಾಗಿಲ್ಲ, ನೆನ್ಕೊಳ್ಳಿ. ನಾನಿಲ್ಲಿ ಮಸಾಲೆಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು, ಕಾಳು ಕೂಡ ಚೆನ್ನಾಗಿ ನೆಂದ್ಕೊಂಡು ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಈಗ ಇದನ್ನೆಲ್ಲ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನೆನೆಸಿಟ್ಟಿರೋ ಕಾಳುಗಳನ್ನು ನಾನು ಕುಕ್ಕರ್ನಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪಾಲಕ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಪಾಲಕ, ಮೆಂತ್ಯ, ದಂಟು ಕೂಡ ಯೂಸ್ ಮಾಡ್ಕೋಬೋದು. ನನ್ನಲ್ಲಿ ಬರೀ ಪಾಲಕ ಇದ್ದೀನಿ, ಪಾಲಕ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡಿದ್ದ ನಂತರ ಸೊಪ್ಪಿನ ಜೊತೆ ಬೇಯಿಸೋದಕ್ಕೆ 2 ಈರುಳ್ಳಿ, ಹಾಗೆ ಸ್ವಲ್ಪ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ, ಹಾಗೆ 2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಈಗ ಮಸಾಲೆಗೆ 1 ಈರುಳ್ಳಿ, 2 ಇಂಚಷ್ಟು ಶುಂಠಿ, ಹಾಗೆಯೇ 2 ಗೆಡ್ಡೆ ಬೆಳ್ಳುಳ್ಳಿ, ತಗೊಂಡಿರೋ ಹಸಿಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ತುರ್ಕೊಂಡಿರೋ ಕಾಯಿಗಳನ್ನ ಕೂಡ ಸೇರಿಸ್ಕೋಬೇಕು. ಕಾಯಿ ಬೇಕಂದರೆ ಕಮ್ಮಿನೂ ಹಾಕ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲೆನ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ. ರುಬ್ಬಿರೋಂಥ ಮಸಾಲೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಡಿದ ನಂತರ ಮೇಲೆ ಕೆಳಗೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಹಾಗೆ 1 ಹಿಡಿಯಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲೇ ಉಪ್ಪನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಕಾಳೆಲ್ಲ ಉಪ್ಪು ಹಿಡಿಯುತ್ತೆ. ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ 4 ವಿಷಲ್ನ ತಗೊಂಡಿದ್ದೀನಿ. ಸೊಪ್ಪು ಕಾಳೆಲ್ಲ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸೊ ಆದ್ದರಿಂದ 1 ಬೌಲಷ್ಟು ತೆಂಗಿನ ತುರಿಗೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಬೇಕು ನೀರು ಹಾಕ್ಕೊಂಡು. ಇದನ್ನು ಲಾಸ್ಟ್ನಲ್ಲಿ ಎಲ್ಲ ಸೊಪ್ಪೆಲ್ಲ ಬೇಯ್ದಾದ್ಮೇಲೆ ಸೇರಿಸ್ಕೊಳ್ಳೋದು. ಈ ಥರ ಕಲಸಿಟ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಸೊಪ್ಪು ಕೂಡ ಬೆಂದಿದ್ದಾಗಿದೆ. ಇದನ್ನು ಚೆನ್ನಾಗಿ ಸ್ವಲ್ಪ ದಪ್ಪನೇ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಳ್ಳೋಣ. ಈ ಸ್ಮ್ಯಾಶ್ ಮಾಡಿದ್ದೆಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ನಾನು ಕಾಯಿ, ಸಾಂಬಾರು ಪುಡಿ, ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಸಾಂಬಾರಿನಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆನ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ಇಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಲ್ಲಿ ಬೇಕಂದರೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಯೂಸ್ ಮಾಡಿಲ್ಲ, ಬೇಕಿದ್ದರೆ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಒಗ್ಗರಣೆ ಎಲ್ಲ ಆಗಿದ ನಂತರ ಸಾಂಬಾರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ರೆಡಿ ಆಯಿತು ನಮ್ಮ ಹುಳುಸೊಪ್ಪು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಇಲ್ಲಿ ಮಧ್ಯದಲ್ಲಿ ಸಿಗಬೇಕು ಅಂತ ನಾನು 1 ಹೋಳು ಕಾಯಿ ತುರಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.